I'm lucky to see you. Happy Independence Day. ಯಾಕೆ ಇಂಜಿನ ಅದಕ್ಕೆ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಫಸ್ಟ್ ತೆಗ್ದಾಕ್ಬಿಡ್ತೀವಿ. ನಿಮ್ಮ ಪ್ರಕಾರ ಫ್ರೀಡಮ್ ಅಂದ್ರೆ ಏನು? ಸ್ವಾತಂತ್ರ್ಯ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೋತ್ಸವಕ್ಕೆ ಆತ್ಮೀಯ ಸ್ವಾಗತ. ಆ್ಯಕ್ಚುಲಿ ಬೇರೆ ದೇಶದಲ್ಲೆಲ್ಲ ಕಂಪಲ್ಸರಿ ವಿದ್ಯೆನೂ ಆ್ಯಕ್ಚುಲಿ ಮೆಡಿಸಿನ್ ಎಲ್ಲ ಫ್ರೀ ಇದೆ, ಮೆಡಿಕಲ್ಲು. ಅದು ಫ್ರೀ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗುತ್ತೆ. ಚಿಕ್ಕ ಹುಡುಗಪ್ಪ ನಾವೆಲ್ಲ ಸ್ಕೂಲ್ನೇ ಮುಚ್ಚಾಕ್ಬಿಡ್ತೀವಿ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವತ್ತು ಸ್ವತಂತ್ರ ದಿನಾಚರಣೆ ಆಗಿರೋದ್ರಿಂದ ಫಸ್ಟ್ ನಿಮ್ಮೆಲ್ಲರಿಗೂ ವಿಶ್ ಮಾಡ್ತೀನಿ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಮ್ಮ ಇಂಡಿಯಾಲೇ ಫುಲ್ ದೊಡ್ಡ ಹಬ್ಬ ಅನ್ಕೊಳ್ಳಿ. ಸೊ ಹಾಗಾಗಿ ನಾನು ಒಂದು ಹೊಸ ಪ್ರಯತ್ನ ಮಾಡುವ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಸ್ಟ್ರೀಟ್ ಜನರ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಒಂದು ಐಡಿಯಾ ಬಂತು. ಒಂದು ಯುನಿಕ್ ಆಗಿರುತ್ತೆ. ನನ್ನ ಬ್ಲಾಗ್ ಅಲ್ಲಿ ಈ ತರ ಕಂಟೆಂಟ್ ಯಾವುದು ಬಂದಿಲ್ಲ. ಸೊ ಮಾತಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 10:15 ಆಗಿದೆ. ಗೊತ್ತಿಲ್ಲ ಎಷ್ಟು ಜನ ಸಿಗ್ತಾರೆ, ಏನ್ ಕತೆ, ಏನ್ ಹೇಳ್ತಾರೆ, ಏನ್ ಆನ್ಸರ್ ಮಾಡ್ತಾರೆ, ಇಲ್ಲ ಯಾರು ಆನ್ಸರ್ ಮಾಡಲ್ಲ ಅಂತ. ಸೊ ಒಂದು ಟ್ರೈ ಮಾಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗುವ. ಸೊ ಗೈಸ್ ಇವಾಗ ಹೋಗ್ತಾ ಇದೀವಿ. ಬ್ಯಾಡ್ಜ್ಗಳು ತಗೋಬೇಕಂತ ಅನ್ನಿಸ್ತು. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಯಾರಾದ್ರೂ. ಹಾಯ್, ನಮಸ್ಕಾರ. ನಮಸ್ತೆ. ಯಾವ ವ್ಲಾಗಿಂಗ್? ಓಕೆ, ವಾಟ್ ಮಾಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬೆಸ್ಟ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೆಂಟೆನ್ಸ್ ಹೈಸ್ಕೂಲ್. ಸಿ ಯು ಲೇಟರ್. ಎಲ್ಲಿ ಬರೋದು? ಇಲ್ಲೇ ನಿಯರ್ ಬೈ. ಹೌದಾ, ಮುಗೀತಾ ಎಲ್ಲ? ಮುಗೀತು. ಇಲ್ಲ, ಅಲ್ಲಿ ಪ್ರೋಗ್ರಾಮ್ ನಡೀತೈತೆ. ನಾವು ಎಲ್ಲ ಇತ್ತಾ? ಸೈಡ್ ಬನ್ನಿ, ಸೈಡ್. ಏನ್ ಓದ್ತಾ ಇದ್ದೀರಾ? ಏನ್ ಓದ್ತಾ ಇದ್ದೀರಾ? ಏನ್ ಓದ್ತಾ ಇದ್ದೀರಾ? ಡ್ಯಾನ್ಸ್ ಎಲ್ಲ ಏನು ಇರಲ್ವಾ? ಡ್ಯಾನ್ಸ್ ಇರುತ್ತೆ, ಆದ್ರೆ ನಾವು ಹೋಗಕ್ಕಾಗಲ್ಲ ಈ ಕಾಸ್ಟ್ಯೂಮ್ ಹಾಕೊಂಡು. ಹೌದಾ, ಸರಿ ಆಯ್ತು. ನಾನೊಂದು ಕ್ವಶನ್ ಕೇಳಲಾ? ಓಕೆ. ಕೇಳಲಾ? ಮೈಕ್ ಇಲ್ಲೊಂದು ಮೈಕ್ ಕೊಡು. ಮೈಕ್. ಟಿಫನ್ ಮಾಡಿದ್ರೆ ಎಲ್ರು? ಮಾಡಲ್ವಿ. I'm lucky to see you. ನಿಮ್ ಪ್ರಕಾರ ಫ್ರೀಡಮ್ ಅಂದ್ರೆ ಏನು? ನಮ್ ಪ್ರಕಾರ ಫ್ರೀಡಮ್ ಅಂದ್ರೆ ಏನು? ಏನು? ಲೈಕ್ ಇವಾಗ ನಮ್ ಇಷ್ಟವಾಗಿದ್ದು ನಾವು ಒಂಥರ ಪೀಸ್ಫುಲ್ ಆಗಿ ಮಾಡ್ಕೊಂಡು ಹೋಗೋದಷ್ಟು ಫ್ರೀಡಮ್. ಅದು ಬೇರೆಯವರು ನಮ್ಮನ್ನ ಫೋರ್ಸ್ ಮಾಡಿದಂಗೆ ಕ್ಲೀನಾಗಿ ಮಾಡೋದಷ್ಟು ಫ್ರೀಡಮ್. ಇವಾಗ ಇದೆಯಾ ನಿಮ್ಗೆ ಫ್ರೀಡಮ್? ಫ್ರೀಡಮ್ ಐತೆ, ತುಂಬಾನೇ ಐತೆ. ಓಕೆ, ಏನು ಇಂಡಿಯಾದಲ್ಲಿ ಇರೋದು, ನೀವ್ ಇಂಡಿಯಾದಲ್ಲಿ ಇರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಐತೆ. ಇಂಡಿಯಾದ್ರು ಹೇಳಿ, ಪ್ರೌಡ್ ಆಗಿ ಅನ್ಸೋ. ಇಂಡಿಯನ್ ಸಿಟಿಸನ್ ಆಗಿರೋದು ತುಂಬಾ ನಮ್ಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಓದಿ. ಓಕೆನಾ? ಥ್ಯಾಂಕ್ ಯು. ಒಂದ್ ಸೆಕೆಂಡ್, ಎಲ್ಲರೂ ನಯನ ಕನ್ನಡತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಯನ ಕನ್ನಡತಿ. ಯು ಹ್ಯಾವ್ ಅ ಫೋನ್? ಬಾಯ್. ಡ್ರೆಸ್ನೇ ವೇರ್ ಮಾಡಿ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಪಾಸಿಬಲ್ ಆಗಿಲ್ಲ. ಸೊ ಅದಕ್ಕೆ ಬ್ಯಾಂಡ್ ಹಾಕೋತಾ ಇದ್ದೀನಿ. ವಿಡಿಯೋಗೆ ಅಂತಲ್ಲ, ಇದು ಹಾಕೊಂಡ್ರೆ ಒಂದು ಇಂಡಿಪೆಂಡೆನ್ಸ್ ಡೇ ಫೀಲ್. ಸೊ ಹಾಗಾಗಿ ಗೈಸ್ ಹಾಕೊಂಡಿದ್ದಾಯ್ತು. ಬನ್ನಿ ಇವಾಗ ವಿಡಿಯೋ ಮಾಡೋಣ. ತಿರ್ಗು ಗೈಸ್ ಇವಾಗ ಬಂದು ಆ್ಯಕ್ಚುಲಿ ಏನು ಗೊತ್ತಾ, ಆವಾಗಲೇ ಒಂದು 3 ಮಕ್ಕಳನ್ನ ಮಾತಾಡಿಸ್ದೆ. ಪಾಪ ಅವ್ರಿಗೆ ನಾನು ತಗೊಂಡೇ ಇರಲಿಲ್ಲ, ಬ್ಯಾಡ್ಜ್ ಎಲ್ಲ ಇಲ್ಲ ಅಂತಂದರೆ ಕೊಟ್ಬಿಟ್ಟು ಬರ್ಬೋದಾಗಿತ್ತು. ಗೈಸ್ ಇವಾಗ ಇದ್ ಕಡೆ ಸೈಡ್ ಬರ್ತಾಯಿದ್ವಿ.
ಇಲ್ಲಿ ಯಾರೂ ಸದ್ಯಕ್ಕೆ ಜನಗಳಿಲ್ಲ. ಹಿಂಗೆ ಹೋಗ್ಬೇಕು, ಜನಗಳಿರೋ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬೇರೆ. ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ, ಒಬ್ರು ಸಿಕ್ತಿಲ್ಲ ಗೈಸ್, ಎಲ್ಲ ವೆಹಿಕಲಲ್ಲಿ ಹೋಗ್ತಾವ್ರೆ. ಈಗ ಹಿಂಗೆ ಹೋಗ್ತೀನಿ, ಯಾರು ಸಿಗ್ತಾರೆ ನೋಡೋಣ. ಅಂಕಲ್ ಮಾತಾಡ್ಬೋದಾ ನಿಮ್ಮ ಹತ್ರ? 2 ನಿಮಿಷ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕ್ವಶನ್ ಕೇಳ್ಬೇಕು, ಕೇಳಲಾ? ನಿಮ್ ಪ್ರಕಾರ ಫ್ರೀಡಮ್ ಅಂದ್ರೆ ಏನು? ಸ್ವತಂತ್ರ ಅಂದ್ರೆ ಸ್ವತಂತ್ರ ನಮ್ಗೆ ಕ್ವಶನ್, ಯಾವುದೇ ಮನುಷ್ಯನಿಗೆ ಯಾವುದೇ ತರ ಅಂದ್ರೆ ಕಟ್ಟಾಕ್ಬಾರ್ದು. ಫ್ರೀಡಮ್ ಅಂದ್ರೆ ಅವ್ನಿಗೆ ಎಲ್ಲದಕ್ಕೂ ಸ್ವತಂತ್ರ ಇರ್ತದೆ, ಅದು ಫ್ರೀಡಮ್. ನಿಮಗೆ ಇಂಡಿಯನ್ ಆಗಿ, ಭಾರತೀಯನಾಗಿ ಎಷ್ಟು ಹೆಮ್ಮೆ ಇದೆ? ತುಂಬಾ ಹೆಮ್ಮೆ ಇದೆ. ಈಗ ಭಾರತದಲ್ಲಿ ಇಷ್ಟು ಒಳ್ಳೆ ಭೂಮಿ ಹುಟ್ಟಿ ಕೆಲವೊಂದು ಕೆಟ್ಟ ಘಟನೆಗಳು ನಡೆಯುತ್ತಲ್ಲ, ಅದಕ್ಕೇನು ಹೇಳ್ತೀರಾ? ತುಂಬಾ ಬೇಜಾರಾಗುತ್ತೆ ಮೇಡಮ್. ನಾವೇನು ಹೇಳಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಇರೋದಿಲ್ಲ, ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಗೈಸ್. ಈಗ ನೆಕ್ಸ್ಟ್ ಹೋಗುವ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಹಾಯ್ ಮಾಡಿ ವ್ಲಾಗ್. ಹಾಯ್. ನಯನ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ನನಗೆ ಮಧ್ಯ ಗಾಡಿ ಬಂದ್ಬಿಡ್ತಾಳ, ಅದಕ್ಕೆ ಒಂಥರ ಅನ್ಸ್ಬಿಡ್ತಾ. ಅಲ್ಲಿ ಇಬ್ರು ಹುಡುಗಿರು ಬರ್ತಾರ, ಅವ್ರನ್ನ ಕರ್ಸೋಣ ಅನ್ಸಿದ್ರೆ. ನನ್ಗೂ ಫುಲ್ ಶೈ ಫೀಲ್ ಆಗ್ತೈತಿ. ತಡಿ ಒಂದ್ ಸೆಕೆಂಡ್, ಕೇಳುವೆ. ಧೈರ್ಯ ತಗೊಂಡ್ ಕೇಳ್ತೀನಿ. ವೆಯ್ಟ್. ಯಾರಾದ್ರೂ ನೋಡಿ ಏನಿದು ಅಂತ ಬರ್ಬಾರ್ದ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಮಾತಾಡ್ಬೋದಾ 5 ನಿಮಿಷ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಟ್ಲೀಸ್ಟ್ ವಿಶ್ ಮಾಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ವಿಶ್ ಯು ದ ಸೇಮ್. ಒಂದೇ ಕ್ವಶನ್ ಕೇಳೋದು, ಓಕೆನಾ? ಇಂಡಿಯನ್ ಆಗಿರೋದಕ್ಕೆ ಎಷ್ಟು ಪ್ರೌಡ್ ಇದೆ? ಆಕ್ಚುಲಿ ಹೇಳಕ್ಕಾಗಲ್ಲ, ಬಿಕಾಸ್ ಎವ್ರಿಥಿಂಗ್ ಇದೆ ಕಂಟ್ರಿಯಲ್ಲಿ. ಆ ಕಂಟ್ರಿಯಲ್ಲಿ ನಾನಿರೋದು ಒಂದು ಬಿಗ್ ಪಾರ್ಟ್ ಆಫ್ ಇದ್ರಲ್ಲಿ ನಾನೊಂದು ಪಾರ್ಟ್ ಅಂದ್ರೆ ಒಂದು ತುಂಬಾ ಖುಷಿ. ಸ್ವಲ್ಪ ಸೈಡ್. ಏನ್ ಓದ್ತಾರದ್ ನೀವು? ಫಸ್ಟ್ PU. ಓಕೆ, ಇದೇ ಕಾಲೇಜಾ? ವಿಶ್ ಮಾಡ್ರಿ ಎಲ್ಲರಿಗೂ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಬ್ಯಾಡ್ ಸ್ಕೂಲ್. ಯಾಕೆ ಕ್ಯಾಮ್ರಾ ಕಾನ್ಶಿಯಸ್ಸಾ? ಆಕ್ಚುಲಿ ಏನ್ ಗೊತ್ತಾ, ನಾನು ಇದೇ ಫಸ್ಟ್ ಟೈಮ್ ಈ ತರ ವಿಡಿಯೋ ಮಾಡ್ತಾ ಇರೋದು. ಥ್ಯಾಂಕ್ ಯು. ನಯನ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. 5 minutes ಮಾತಾಡ್ಬೋದಾ? ಕ್ಯಾಮ್ರಾ. ಓಕೆ ಚಿನ್ನಿ ಅದಾದ್ಮೇಲೆ. ಒಂದ್ ನಿಮಿಷ ತಡಿ, ಮೊದ್ಲೇ ಕಾನ್ಶಿಯಸ್ ಆಗ್ಬಿಟ್ಟವ್ರೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ವಿಶ್ ಮಾಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆಕ್ಚುಲಿ ಒಂದು ಕ್ವಶನ್ ಇದೆ, 2 ಕ್ವಶನ್ ಕೇಳ್ತೀನಿ. ಒಂದು ಫಸ್ಟ್ ಕ್ವಶನ್, ಫ್ರೀಡಮ್ ಅಂದ್ರೆ ಏನು ನಿಮ್ಮ ಪ್ರಕಾರ? ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ನಿಮ್ ಪ್ರಕಾರ ಫ್ರೀಡಮ್ ಅಂದ್ರೆ ಏನು? ಹೇಳ್ತಾರಲ್ಲ ಎಲ್ಲ ಸ್ವಾತಂತ್ರ್ಯ ನಮಗೆ ಅನ್ಸಂಗ್ ಬದುಕೋದಷ್ಟೇ. ನಿಮ್ ಪ್ರಕಾರ? ನಮ್ಮ ಪ್ರಕಾರ ಅಂತಂದ್ರೆ ಅದೇ ನಮಗೆ ರಿಯಾಲಿಟಿ ಯಾವ ಥರ ಬರುತ್ತೆ, ನಮ್ಮ ಆತ್ಮವಿಶ್ವಾಸಕ್ಕೆ ಯಾವ ಥರ ಬರುತ್ತೆ, ಆ ಥರ ರಿಯಾಲಿಟಿ ಆಗಿ ಲೈಫ್ ಲೀಡ್ ಮಾಡೋವಂಥದ್ದು. ಗರ್ಲ್ಸ್, ಇನ್ನೊಂದು ಕ್ವಶನ್. ಒನ್ ಡೇ ನಿಮ್ಗೆ ಏನಾದ್ರೂ ಪ್ರಧಾನಮಂತ್ರಿಯಾಗಿ ಇರೋಕೆ ಚಾನ್ಸ್ ಸಿಕ್ಕಿದ್ರೆ ಏನೆಲ್ಲ ಚೇಂಜ್ ಮಾಡ್ತೀರಾ? ಎಜುಕೇಷನ್ ಸಿಸ್ಟಮಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು. ಅದು ಬಿಟ್ಟರೆ ಯಾವ ಥರ? ಎಜುಕೇಷನ್ ಸಿಸ್ಟಮಲ್ಲಿ ಇವಾಗಂತ ಅಂದರೆ ಜಾಸ್ತಿ ಪೊಲಿಟಿಕಲ್ ಆಗಿ ಯೂಸ್ ಮಾಡ್ಕೊತಿದ್ದಾರೆ ಎಜುಕೇಷನ್ ಸಿಸ್ಟಮ್ನ. ಸೊ ಅದಕ್ಕಾಗಿ ಅದರಲ್ಲಿ ಚೇಂಜಸ್ ಮಾಡ್ಬೋದು. ಅದು ಪಾಲಿಟಿಕ್ಸ್ ಮೇಲೆ ವರ್ಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಸೊ ಅದು ರಿಮೂವ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರೂ ನಯನ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ? ಈಗಲೇ ಮಾಡ್ರಿ. ಬಾಯ್. ಏನು ಮಾಡಲ್ಲ. ನಾನು ಹಿಡ್ಕೊತೀನಿ ಬಿಡಿ.
ವಿಶ್ ಮಾಡಿ ಫಸ್ಟ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಏನು ಮಾಡಲ್ಲ ವಿಶ್ ಮಾಡಿ. ಓಕೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಂದ್ ಕ್ವೆಶ್ಚನ್ ಕೇಳಲ್ಲ. ಒಂದಿನ ನೀವೇನಾದ್ರೂ ಪ್ರಧಾನಮಂತ್ರಿಯಾಗಿ ಒಂದು ದಿನ ನಿಮಗೆ ಸಿಕ್ಕಿದ್ರೆ, ಚಾನ್ಸ್ ಸಿಕ್ಕಿದ್ರೆ, ಯಾವ ಸಿಸ್ಟಮ್ ನ ಚೇಂಜ್ ಮಾಡ್ಬೇಕು ನಮ್ಮ ದೇಶದಲ್ಲಿ ಅನ್ಕೊಂಡಿದ್ದೀರಾ? ರೋಡ್ ಸಿಸ್ಟಮ್. ರೋಡ್ ಸಿಸ್ಟಮ್ ಯಾಕೆ? ಯಾಕೆಂದ್ರೆ ಜಾಸ್ತಿ ಆಕ್ಸಿಡೆಂಟ್ ಆಗುತ್ತೆ ಅದಕ್ಕೆ. ಓಕೆ. ಅಂಡ್ ನಿಮಗೆ ನಮ್ಮ ಇಂಡಿಯನ್ ಆಗಿರೋದಕ್ಕೆ ಎಷ್ಟು ಪ್ರೌಡ್ ಇದೆ? ಜಾಸ್ತಿ ಪ್ರೌಡ್ ಇದೆ. ಯಾಕೆ? ಇಂಜಿನ್ ಅದಕ್ಕೆ. ಇಂಡಿಯನ್ ಆಗಿರೋ ಸ್ಪೆಸಿಫಿಕ್ ರೀಸನ್ ಇರ್ಬೇಕಲ್ವಾ ಇದಕ್ಕೆ ಅಂತ? ಏನ್ ಇಷ್ಟ ನಮ್ಗೆ ನಮ್ಮ ಇದ್ರಲ್ಲಿ ಇಂಡಿಯಾ? ಫುಡ್ ಕಲ್ಚರ್ ಇಷ್ಟ, ಟೆಂಪಲ್ಸ್ ಇಷ್ಟ ಅಷ್ಟೇ. ಎಲ್ಲರೂ ನಯನ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಯನ ಕನ್ನಡತಿ ಯೂಟ್ಯೂಬ್ ಚಾನಲ್ ಇವಾಗೆ ಮಾಡ್ಕೊಳ್ಳಿ ಆಯ್ತಾ? ಬಾಯ್, ಥ್ಯಾಂಕ್ ಯು. ನಯನ ಕನ್ನಡತಿ ಏನು ಓದ್ತಾ ಇದ್ದೀರಾ ನೀವು? ಫಸ್ಟ್ ಪಿ ಯು. ಫಸ್ಟ್ ಪಿ ಯುನಾ? ಸೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೇಮ್ ಟು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದೆ ಇಲ್ಲೇ ಕಾಲೇಜಲ್ಲ ಗೈಸ್? ಇಲ್ಲೊಂದು ಕಾಲೇಜ್ ಹತ್ರ ಬಂದಿದ್ದೀವಿ. ಏನು ಕಾಲೇಜ್ ನೇಮು? ಆರ್ ಪಿ ಯು, ರಾಜಾಜಿನಗರ ಕಂಪೋಸಿಟ್ ಪಿ ಯು ಕಾಲೇಜ್. ಗೈಸ್ ಎಲ್ಲರೂ ಎಷ್ಟು ನೀಟಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಗೊತ್ತಾ? ಫುಲ್ ಖುಷಿ ಆಗೋಯ್ತು ನನಗೆ. ನಯನ ಕನ್ನಡತಿ ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬಲ್ಲಿ. ಸಮ್ ಟೆಕ್ನಿಕಲ್ ಇಶ್ಯೂ. ಅದೆಲ್ಲ ಕಟ್ ಪಾಪ. ಯಾವ ಟೆಕ್ನಿಕಲ್ ಇಶ್ಯೂ ಇತ್ತು? ಒಂದು 10th ಫಸ್ಟ್ ಅಲ್ಲಿ ಪಾಸ್ ಆಗಿದ್ದ, ಆದ್ರೆ ಪಾಸ್ ಆಗಿಲ್ಲ ಅಂತ ಮಾಸ್ ಕಾರ್ಡ್ ಕೊಟ್ಟಿಲ್ಲ, ಮತ್ತೆ ಫಸ್ಟ್ ಪಿ ಯು ಓದ್ತಾವನೆ. ಆಕ್ಚುಲಿ ಇವನ್ ಏನಾದ್ರು ಇವರಿಗೆ ಪ್ರಧಾನಮಂತ್ರಿಯಾಗಿ ಒಂದಿನ ಆಳೋದಕ್ಕೆ ಅಂತ ಕೊಟ್ರೆ ಏನ್ ಚೇಂಜ್ ಮಾಡ್ತಾರೆ ಅಂತ ನನಗೆ ಗೊತ್ತಾಯ್ತು. ಏನ್ ಮಾಡ್ತೀರಾ? ನಾನು ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಫಸ್ಟ್ ತೆಗ್ದಾಕ್ಬಿಡ್ತೀನಿ. ಯಾಕೆ? ಅವರಿಂದಾನೇ ನಮಗೆಲ್ಲ ಬಸ್ಸವ್ರಿಗೆ ಪಾಪ ಗಂಡು ಮಕ್ಕಳು ಓಡಾಡಕ್ಕೆ ಆಯ್ತಿಲ್ಲ. ಇಲ್ಲಿ ಭಾಷನ್ ಸರ್ಕಲಿಂದ MA ಕಾಲೇಜ್ವರೆಗೂ ಬರೀ ಆಧಾರ್ ಕಾರ್ಡ್ ಯೂಸ್ ಮಾಡ್ತಾರೆ. ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ನಾವೇ ಇಷ್ಟ ತಗೋದು. ಅವರು ಇಲ್ಲಿಂದ ಇಲ್ಲಿವರೆಗೂ ಫ್ರೀ ಆಗಿ ಬರ್ತಾರೆ ಅಂತ ಅದನ್ನ ಚೇಂಜ್ ಮಾಡ್ತೀರಾ? ಇದು ನೀವು ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಆಯ್ತಾ? ಇನ್ಸ್ಟಾಗ್ರಾಮಲ್ಲ, ಯೂಟ್ಯೂಬಲ್ಲಿ. ಗೈಸ್ ಇವಾಗ ಎಕ್ಸಾಕ್ಟ್ ಆಗಿ ನನ್ನ ಸಬ್ಸ್ಕ್ರೈಬರ್ಸು 428 ಏನೋ ಇದ್ರು. ನೋಡೋಣ ಇಂಡಿಪೆಂಡೆನ್ಸ್ ಡೇ ಕಂಪ್ಲೀಟ್ ಆಗೋಷ್ಟರಲ್ಲಿ ಎಷ್ಟು ಜನ ಆಗಿರ್ತಾರೆ ಅಂತ. ಇವರಿಗೆ ಹೇಳಿದ್ದೀನಿ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿ. ಸಿಕ್ತಿಲ್ವಾ? ಸಿಕ್ತಾ? ಥ್ಯಾಂಕ್ ಯು ಸೋ ಮಚ್. ಸ್ಟಡೀಸ್ ಹೆಂಗಿದೆ? ಚೆನ್ನಾಗಿದೆ. ಓದಿ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿ. ಬಾಯ್. ಏನೂ ಆಗಲ್ಲ. ಹ್ಯಾಪಿ ಇಂಡಿಪೆಂಡೆನ್ಸ್ ಮೇಡಮ್ಮ. ಹ್ಯಾಪಿ ಇಂಡಿಪೆಂಡೆನ್ಸ್ ಅಂತ ವಿಶ್ ಮಾಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಏನು ಓದ್ತಾ ಇರೋದು ನೀವು? ಫಸ್ಟ್ ಇಯರಾ? ಒಂದು ಕ್ವಶನ್ ಕೇಳಲ್ಲ. ನಿಮ್ಮ ಪ್ರಕಾರ ಫ್ರೀಡಮ್ ಅಂದರೆ ಏನು? ಸ್ವಾತಂತ್ರ್ಯ. ಕನ್ನಡದಲ್ಲಿ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳಿದ್ರೆ ಸಾರಿ ಇಂಗ್ಲೀಷ್ ಹೇಳಿದ್ರೆ ಕನ್ನಡದಲ್ಲಿ ಹೇಳ್ಬಿಟ್ಟು ಅಲ್ಲ, ಅದನ್ನ ಬ್ರೀಫ್ ಆಗಿ ಸ್ವಾತಂತ್ರ್ಯ ಅಂದ್ರೆ ಅಕ್ಕ ಒಂದು ಅಕ್ಕಿ ಹೆಂಗೆ ಸ್ವಾತಂತ್ರ್ಯ ಹರಡುತ್ತಾ ನಮ್ದು ಹಂಗೆ ಸ್ವಾತಂತ್ರ್ಯ ಬಿಟ್ಟರೆ ಸಾಕು. ಸಿಕ್ಕಿದೆಯಾ ನಿಮಗೆ? ಹಾಂ ಸಿಕ್ಕಿದೆ. ಒಂದು ಒನ್ ಡೇ ಏನಾದರೂ ನಿಮಗೆ ಪ್ರಧಾನಮಂತ್ರಿ ಆಗೋದಕ್ಕೆ ಅವಕಾಶ ಕೊಟ್ಟರೆ ಯಾವ ಸಿಸ್ಟಮ್ನ ಚೇಂಜ್ ಮಾಡಬೇಕು ಅಂತ ನೋಡ್ತೀರಾ? ನೀವು ಇವಾಗ ಆ ಫೀಲಲ್ಲೇ ಮಾತಾಡಿ, ಪ್ರಧಾನಮಂತ್ರಿ ಆಗಿದ್ದೀನಿ ಅಂದ್ಕೊಂಡು. ಅವಾಗ ಸ್ಟೂಡೆಂಟ್ಸಿಗೆ ಜಾಸ್ತಿ ಸ್ಕಾಲರ್ಶಿಪ್ ಕೊಡ್ತೀವಿ. ವಾ, ಯಾಕೆ? ಯಾಕಂದರೆ ಸ್ಕಾಲರ್ ಯೂಸ್ ಮಾಡ್ಕೊಂಡು ಜಾಸ್ತಿ ಓದಿ. ಓಕೆ ಗೈಸ್, ಥ್ಯಾಂಕ್ ಯು. ನಯನ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಮಾಡ್ಕೊಡು. ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಓಕೆನಾ ಗೈಸ್? ಇವಾಗ ಅಲ್ಲೂ ಇಬ್ಬರು ಹುಡುಗರು ತುಂಬ ಚೆನ್ನಾಗಿ ಇದು ಮಾಡಿದ್ರು. ಇವರಿಬ್ರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾವ ಕಾಲೇಜು? ಇದೇ ಕಾಲೇಜಾ? ಫಸ್ಟ್ ಇಯರ್. ನಯನ ಕನ್ನಡತಿ ಯೂಟ್ಯೂಬಲ್ಲಿ. ಹಾಂ, ಯೂಟ್ಯೂಬಲ್ಲಿ. ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಈ ಇಂಡಿಪೆಂಡೆನ್ಸ್ ಡೇ ಮುಗಿಯೋ ಅಷ್ಟರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ನೋಡುವ.
ಗೈಸ್ ನಾನೇ ಮಾಡ್ಕೊಡ್ತಾ ಇದ್ದೀನಿ ಗೈಸ್. ಅಯ್ಯೋ ಸಾರಿ. ಹಾಂ ಅದೇ ನಿಮ್ಮ ಫ್ರೆಂಡ್ಸ್ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್. ಚೆನ್ನಾಗಿ ಓದಿ ಗೈಸ್. ಅಂಕಲ್ ವಿಶ್ ಮಾಡಿಬಿಡಿ ಅಂಕಲ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂಕಲ್. ಆಲ್ ಪೀಪಲ್, ಆಲ್ ಇಂಡಿಯಾ. ಅಂಕಲ್ ಎಷ್ಟು ಪ್ರೌಡ್ ಇದೆ ಇಂಡಿಯಾದಲ್ಲಿರೋದಕ್ಕೆ? ತುಂಬ ಹೆಗ್ಗಳಿಕೆ ಇದೆ, ನಮಗೆ ತುಂಬ ಇಷ್ಟ. ಹಾಂ, ಇಂಡಿಯನ್ಸ್ ಆಗಿದ್ದಕ್ಕೆ ತುಂಬ ಮೋದಿಯಿಂದ ಒಂದು ಒಳ್ಳೆ ಥ್ರೂ ಬಂದಿದೆ, ಚೆನ್ನಾಗಿದೆ. ಎಲ್ಲ ನಾವು ಹೋದ್ರೂ ಕೂಡ ತಲೆ ಎತ್ತಿ ನಿಂತ್ಕೋಬೋದು ನಾವು. ನಮ್ಮ ದೇಶ ಅಂದರೆ ತುಂಬ ಇಷ್ಟಪಡ್ತಾರೆ. ಮೊನ್ನೆ ಕೂಡ ನೋಡ್ತಾ ಇದ್ದೆ, ಆಫ್ಘಾನಿಸ್ತಾನದಲ್ಲಿ ಹೋದರೆ ನಮಗೆ ಇಂಡಿಯನ್ಸ್ಗೆ ಫ್ರೀಯಾಗಿ ಫುಡ್ ಕೊಡ್ತವ್ರೆ. ಅಂದರೆ ನಾವು ಹೆಂಗಿರ್ತೀವಿ ಸ್ನೇಹಿತರಾಗಿ ಅಂತ ಒಂದು ಖುಷಿ ಆಗುತ್ತೆ. ಎಲ್ಲ ಒಗ್ಗಟ್ಟಾಗಿದ್ರೆ ನಾನು ನಿಮ್ಗೊಂದು ಕ್ವಶನ್ ಕೇಳಬೇಕು. ಒಂದಿನ ನೀವು ಅವ್ರು ಮಾತಾಡಿ, ಕೊಡಿ ಅವ್ರ ಕೈ ಕೊಡಿ. ಅಲ್ಲ, ಗೊತ್ತಿಲ್ಲ ನಮಗೆ ನಾನು ಮಾಡ್ತಾ ಇರೋದೇನು ಅಂತನಾ? ಯಾರು? ಅಲ್ಲ, ನಾನು ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಕೇಳ್ತಾ ಇದ್ದೀನಿ. ಇಂಡಿಪೆಂಡೆನ್ಸ್ ಡೇ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೇವೆ ಇಲ್ಲಿ. ಅಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ತೇವಲ್ಲ, ಹಾಂ, ಅದು ತುಂಬ ಅದ್ಭುತ, ಚೆನ್ನಾಗಿದೆ ಈ ಹಬ್ಬ. ಏನು ಪ್ರೌಡ್ ಇದೆ ನಿಮಗೆ ಇವತ್ತು ಅಲ್ಲ ಹತ್ತು ಕಡೆ ತಿರ್ಗಿ. ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೋತ್ಸವಕ್ಕೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಎಷ್ಟು ಪ್ರೌಡ್ ಇದೆ ನಿಮಗೆ? ಎಷ್ಟು ಪ್ರೌಡ್ ಇಲ್ಲ, ನಮ್ಗೆ ಗೊತ್ತಿಲ್ಲ ಪ್ರೌಡ್ ಅಂತ, ಸುಮ್ಮನೆ ಹಾಕಿವಿ ಇದ್ವಿ. ಓಕೆ, ನೀವೇನಾದರೂ ಒಂದಿನ ನಿಮಗೆ ಪ್ರಧಾನಮಂತ್ರಿ ಆಗೋಕ್ಕೆ ಅವಕಾಶ ಕೊಟ್ಟರೆ ಏನು ಚೇಂಜ್ ಮಾಡ್ತೀರಾ? ನಮಗೆ ಈಗ ಗೊತ್ತಿಲ್ಲ ಮೇಡಮ್ ಅವೇ, ಆದರೆ ಹಾಂ, ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಚಾನಲ್ ಯಾವುದು? ನಯನ ಕನ್ನಡತಿ. ಹಾಂ, ನಯನ ಕನ್ನಡತಿ. ನಯನ ಕನ್ನಡತಿ. ಯಾವ ಆ್ಯಕ್ಟರ್ ನೀವು? ಅಲ್ಲ ಯೂಟ್ಯೂಬರ್, ಹಾಗೆ ಬ್ಲಾಗರ್. Thank ಥ್ಯಾಂಕ್ ಯು you, ಸೋ thank you, ಮಚ್. thank you. ಚೆನ್ನಾಗಿ Thank you, thank you. ಅಂಕಲ್, ನಾನು ಇನ್ನೊಂದು ಕ್ವಶನ್ ಕೇಳಬೇಕು. ಏನಿಲ್ಲ. ಒಂದಿನ ನೀವು ಪ್ರಧಾನಮಂತ್ರಿ ಆದರೆ ಏನು ಚೇಂಜ್ ಮಾಡ್ತೀರಾ ನಮ್ಮ ದೇಶದಲ್ಲಿ? ಏನು ಚೇಂಜ್ ಆಗಬೇಕು? ನಾವು ಪ್ರಧಾನಮಂತ್ರಿ ಆದ್ರೇನ ಎಜುಕೇಷನ್ನು ವಿತ್ ಮೆಡಿಕಲ್ಲು ಫ್ರೀ ಮಾಡಿದ್ರೆ ಜನಕ್ಕೆ, ಎಲ್ಲ ದೇಶದಲ್ಲೂ, ಅರ್ಧ ದೇಶದಲ್ಲಿ ಆ್ಯಕ್ಚುಲಿ, ಬೇರೆ ದೇಶದಲ್ಲೆಲ್ಲ ಕಂಪಲ್ಸರಿ ವಿದ್ಯೆನೂ ಆ್ಯಕ್ಚುಲಿ ಮೆಡಿಷನ್ ಎಲ್ಲ ಫ್ರೀ ಇದೆ, ಮೆಡಿಕಲ್ಲು. ಅದು ಫ್ರೀ ಮಾಡಿದ್ರೆ ಜನಕ್ಕೆ ಒಳ್ಳೆಯದಾಗುತ್ತೆ. ಯಾಕಂದರೆ ಅವ್ರು ಹೋಗಿ ಅಷ್ಟು ದುಡ್ಡಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಅದರಿಂದ ಅದೊಂದು ಈ ಬೇರೆ ಫ್ರೀ ಬಿಟ್ಬಿಟ್ಟು, ಕರೆಂಟ್ ಬಿಲ್ಲು, ವಾಟ್ರ್ ಅದೆಲ್ಲ ಫ್ರೀ ಬಿಟ್ಬಿಟ್ಟು ಈ ಥರ ಎಜುಕೇಷನ್ ವಿತ್ ಜನಕ್ಕೆ ಈ ಥರ ಮಾಡಿದ್ರೆ ಮುಂದೆಗೆ ಒಳ್ಳೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾವು ಯೂಟ್ಯೂಬಲ್ಲಿ ಬರ್ತೀವ? ಹಾಂ, ಬರ್ತೀರಾ? ಮಾತಾಡಿದ್ರೆ ವಿಶ್ ಮಾಡ್ಬಿಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಹೇಳಿ, ವಿಶ್ ಮಾಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಂದು ಕ್ವಶನ್ ಕೇಳಲ್ಲ, ನಿಮ್ಗೇನಾದ್ರೂ ಒನ್ ಡೇ ಪ್ರಧಾನಮಂತ್ರಿ ಆಗೋದಕ್ಕೆ ಅವಕಾಶ ಸಿಕ್ಕಿದ್ರೆ ಏನು ಚೇಂಜ್ ಮಾಡ್ತೀರಾ? ಎಲ್ಲ ಚೇಂಜ್ ಮಾಡ್ತೀವಿ. ಅದು ಏನೆಲ್ಲ ಡೈಲಿ PDP ಕರ್ಕೊಂಡು ಹೋಗ್ತೀನಿ. ಚಿಕ್ಕ ಹುಡುಗ ಅಪ್ಪ ನಾವೆಲ್ಲ ಸ್ಕೂಲೇ ಮುಚ್ಚಾಕ್ಬಿಡ್ತೀವಿ. ಸ್ಕೂಲ್ ಒಂದು ಇರಲೇಬಾರ್ದು, ಬೇಡ ಅಷ್ಟೇ. ಕಾಲೇಜೇ ಇರಬಾರ್ದು, ಒಂದು ವಾರ ಫುಲ್. ನಮ್ಮ ಕಾಲೇಜ್ RPA, ನಮ್ಮ ಕಾಲೇಜೇ ಫಸ್ಟ್ ಮುಚ್ಚೋದು. ಏನಿಲ್ಲ ಟಾರ್ಚರ್ ಏನಿಲ್ಲ, ಆದರೂ ಟಾರ್ಚರ್ ಕೊಡ್ತಾರೆ ತುಂಬ. ಅಲ್ಲಿ ಕುತ್ಕೊಳ್ಳಿ ಅಂತವ್ರೆ. ಬಂಕ್ ಹೊಡೆದ್ರೆ ಬೈತಾರೆ. ಫಸ್ಟ್ ಇಯರ್ ಡಿಗ್ರಿನಾ? ಫಸ್ಟ್ ಇಯರ್ ಇಲ್ಲ, ಫಸ್ಟ್ PU ಆರ್ಟ್ಸು. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿ, ಆಯ್ತಾ? ಇನ್ನೊಂದು ಕ್ವಶನ್, ಫ್ರೀಡಮ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಸಪ್ರೇಟ್ ಆಗಿ ಹೇಳ್ಬೇಕೆಲ್ಲ ಒಟ್ಟಿಗೆ ಹೇಳಂಗಿಲ್ಲ. ಓಕೆ ಸ್ವಾತಂತ್ರ್ಯ ಅಂತ ಮಾತ್ರ ಹೇಳು. ನೀನು ಹೇಳು. ಎಲ್ಲ ಜಾಲಿಯಾಗಿರ್ಬೇಕು, ಎಲ್ಲ ಖುಷಿಯಾಗಿರ್ಬೇಕು, ನಗ್ತಾನೆ ಇರಬೇಕು. ಫ್ರೀಡಮ್ ಅಂದರೆ ನಿಮ್ಮ ಪ್ರಕಾರ? ನನಗೆ ಗೊತ್ತಿಲ್ಲ ಕಣ, ನೀನು ಹೇಳು. ಫ್ರೀಡಮ್ ಅಂದ್ರೆ ಬಲೂನ್ ಬಿಡಬೇಕು. ಫ್ರೀಡಮ್ ಅಂದ್ರೆ ಎಲ್ಲರಿಗೂ ಫ್ರೀಡಮ್ ಸಿಕ್ಬೇಕು.
ಸ್ವತಂತ್ರ ಸಿಕ್ಬೇಕು ಎಲ್ಲರಿಗೂ. ಇಲ್ಲೆಲ್ಲ ಸ್ವತಂತ್ರನೇ ಇಲ್ಲ, ಎಲ್ಲ ಒಂಥರ ನರ್ಕ. ಈ ಕಾಲೇಜು ಸ್ಕೂಲು ಎಲ್ಲ ಫ್ರೀಡಮ್ ಇರ್ಬೇಕಕ್ಕ. ಅವ್ರು ಫ್ರೀಡಮ್ ಕೊಡಲ್ಲ, ಬರೀ ಕ್ಲಾಸು ಅಂದ್ರೆ ನಮ್ ತಲೆಗೆ ಹೋಗಲ್ಲ. ನಮ್ಗೆ ಫ್ರೀಡಮ್ ಕೊಡಬೇಕು, ಅವಾಗ ಕ್ಲಾಸು. ಯಾವ ಥರ ಅಂದರೆ ಬಾಯ್ಸ್ಗೆ ಬೇರೆ ಥರ ಬಿಡಿ, ಫುಲ್ ಫ್ರೀಡಮ್ ಇರಬೇಕು. ಫ್ರೀಡಮ್ ಬಗ್ಗೆ ಮಾತಾಡಬಾರೋ. ನಿಮ್ಮ ಪ್ರಕಾರ ಫ್ರೀಡಮ್ ಅಂದ್ರೆ ಏನು? ನಮ್ಮಂತೂ ನಮಗೆ ಒಳ್ಳೆ ಮಾಡಿದೆ ದೇವರು ಅಷ್ಟೇ. ಒಂಥರ ಆಯ್ತು ಈಗ. ಮುಂದೆ ಬರಕ್ ಸಾಧ್ಯ ಹೇಳು. ನಮ್ಮ ಮನ್ಸು ಒಳ್ಳೇದ್ ಮಾಡಿದೆ ದೇವ್ರು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಅಷ್ಟೇ, ಬೇರೆ ಏನು ಬೇಡ. ಇದೆ ಇವರಿಗೆ ಫ್ರೀಡಮ್. ಥ್ಯಾಂಕ್ಸ್. ಎಲ್ರೂ ನಯನ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಮಾಡಿ. ನಾನು ಇವಾಗ ಸ್ಟಾರ್ಟ್ ಮಾಡಿದಾಗ 431 ಏನೋ ಇದ್ದಾರೆ ಆಯ್ತಾ. ನೋಡೋಣ ಈ ಇಂಡಿಪೆಂಡೆನ್ಸ್ ಡೇ ಮುಗಿಯೋಷ್ಟರಲ್ಲಿ ಎಷ್ಟು ಜನ ಆಗ್ತಾರೆ. ಫಾಲೋ ಬ್ಯಾಕ್ ಇದ್ರಲ್ಲಪ್ಪ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಕ್ರೇಜಿ ಎಲ್ಲ ಫಾಲೋ ಮಾಡಿ ಆಯ್ತಾ. ಇನ್ಸ್ಟಾ ID ನಯನ ಕನ್ನಡತಿ. ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ, ಓಕೆನಾ? ನೀವು ಮಾಡ್ಕೊಳ್ರೋ. ಅದು ಫ್ರೀಡಮ್ ಅನ್ನಲ್ಲಮ್ಮ, ಇದು ಫ್ರೀಡಮ್. ಫ್ರೀಡಮ್ ಅಂದ್ರೆ ಹಂಗಿರೋದಾ? ಯೂಟ್ಯೂಬಲ್ಲಿ ಹೇಳು. ನಿಮ್ಮ ಕಾಲೇಜ್ ಹೆಸರು? ನಮ್ಮ ಕಾಲೇಜ್ RPA. ಸಖತ್ತು ಒಳ್ಳೆ ರೆಸ್ಪಾನ್ಸ್ ಗೈಸ್, ಒಳ್ಳೆ ಹುಡುಗರು ಇವರು. ನಮ್ಮ ಪೇಜ್ ಇದೆ, ನ್ಯೂ ಸ್ಟಾರ್ ಇವೆಂಟ್ಸ್ ಅಂತ ನಮ್ಮ ಪೇಜ್ ಇದೆ, ಎಲ್ಲ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅದೇ ಎಲ್ಲ ಥರ ಮಾಡ್ತೀವಿ. ಬರ್ಡೇ ಇವೆಂಟ್ಸು ಎಲ್ಲ ಥರ ಇವೆಂಟ್ ಮಾಡ್ತೀವಿ. ಗೈಸ್ ಯಾರಿಗಾದ್ರೂ ಬೇಕು ಅಂತ ಅಂದ್ರೆ DM ಮಾಡಿ ಗೈಸ್. ಏನು ನಿಮ್ಮದು ಪೇಜ್ ನೇಮ್? ನ್ಯೂ ಸ್ಟಾರ್ ಇವೆಂಟ್ಸ್ ಅಂತ. ಹೌದಾ? ಒಂದು ಸೆಕೆಂಡ್. ಎಲ್ಲ ಚೆನ್ನಾಗಿದೆ ಇದೆ ನಮ್ಮ ಪೇಜ್, ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ನ್ಯೂ ಸ್ಟಾರ್, ಅಯ್ಯೋ ಏನು ಇಷ್ಟೊಂದೆಲ್ಲ ಆಗ್ಬಿಟ್ಟವ್ರೆ. ನ್ಯೂ ಸ್ಟಾರ್ ಇವೆಂಟ್ ಅಂತ ಗೈಸ್. ಯಾರಿಗಾದ್ರೂ ಬರ್ಡೇ ಮಾಡ್ಕೋಬೇಕು ಅಂತ ಇರೋರು, ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಇರೋರು DM ಮಾಡಿ. ಗಣೇಶ ಹಬ್ಬ ಬರ್ತಿದ್ದೆಲ್ಲಕ್ಕ, ನಿಮ್ಮ ಪೇಜ್ ನೋಡ್ಕೊ ಬಂದ್ರೆ ಒಂದು ಒಳ್ಳೆ ಆಫರ್ ಮಾಡೋಣ. ಮಾಡ್ತೀವಿ, ಎಲ್ಲ ಥರ ಮಾಡ್ತೀವಿ, ಏನು ಬೇಕಾ ಮಾಡ್ತೀವಿ. ಯಾರು ನಯನ ಕನ್ನಡತಿ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತೀರಾ ಅವರಿಗೆ ನೋಡಿ ಬೇಕಾದ್ರೆ ಏನು ಮಾಡ್ತೀರಾ, ಎಲ್ಲ ಡಿಸ್ಕೌಂಟ್ ಮಾಡಿ ಆಫರ್ ಆಗಿ ಎಲ್ಲ ಮಾಡ್ಕೊಡ್ತೀವಿ. ಅಕ್ಕ ಚೆನ್ನಾಗಿ ಮಾಡ್ತಾರೆ, ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮಾಡಿ ಸಪೋರ್ಟ್ ಮಾಡಿ ಅಕ್ಕ. ಅವಾಗ ಬನ್ನಿ, ಕಾಂಟ್ಯಾಕ್ಟ್ ಕೊಡೋಣ. ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಂದು ಕ್ವೆಶನ್ ಕೇಳಲ್ಲ? ನೀವೇನಾದರೂ ಪ್ರಧಾನಮಂತ್ರಿ ಆದರೆ ಒಂದು ರೂಲ್ ಚೇಂಜ್ ಮಾಡಬೇಕಂದ್ರೆ ಏನು ಚೇಂಜ್ ಮಾಡ್ತೀರಾ? ರೂಲ್ಸ್ ಅಂದರೆ ಇದು ಕರಪ್ಷನ್ ಲೈಕ್ ಅವಾಯ್ಡ್ ಮಾಡೋಕ್ಕೆ, ಪ್ರಿವೆಂಟ್ ಮಾಡೋಕ್ಕೆ ಸಮ್ ರೂಲ್. ಇನ್ನೊಂದು ಕ್ವೆಶನ್ನು, ನಿಮ್ಮ ಪ್ರಕಾರ ಫ್ರೀಡಮ್ ಅಂದರೆ ಏನು? ಫಾರ್ ಸ್ಪೆಷಲಿ ವುಮೆನ್ಗೆ ಲೈಕ್ ಮಿಡ್ ನೈಟ್ ಎನಿ ಟೈಮ್ ಫ್ರೀಯಾಗಿ ಓಡಾಡೋ ಫ್ರೀಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಯನ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ. ಬಾಯ್. ಥ್ಯಾಂಕ್ ಯು ಗೈಸ್. ಇವಾಗ ವಿಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ, ಇವತ್ತೇ ಹಾಕಬೇಕು ಅಂತ. ಎಡಿಟಿಂಗ್ ಎಲ್ಲ ಮುಗೀತು. ಫಸ್ಟ್ ಟೈಮ್ ಪಬ್ಲಿಕಲ್ಲಿ ವಿಡಿಯೋ ಮಾಡಿದ್ದು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತು ನಾನು ಮಾತಾಡ್ಸೋದೆಲ್ಲ ಜನಗಳು ಅಷ್ಟೇ ಗೈಸ್, ತುಂಬ ಒಳ್ಳೆಯವರು. ಲಾಸ್ಟಲ್ಲಂತೂ ಒಬ್ಬರು ಹುಡುಗಿ ಸಿಕ್ಕಿದ್ರು, ಅವರಂತೂ ತುಂಬ ಚೆನ್ನಾಗಿ ಮಾತಾಡಿದ್ರು ಕರಪ್ಷನ್ ಬಗ್ಗೆ, ಹೆಣ್ಮಕ್ಳು ಹೆಂಗೆ ಓಡಾಡಬೇಕು, ಫ್ರೀಡಮ್ ಅಂದರೆ ಏನು, ಸೇಫ್ಟಿಯಾಗಿ ಹೆಣ್ಮಕ್ಳು ಓಡಾಡಬೇಕು ಅನ್ನೋದ್ರ ಬಗ್ಗೆ. ಅದು ಸಿಕ್ಕಾಬಡೆ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಬಾಯ್ಸ್ ಗೈಸ್, ಯು ಆರ್ ಲೈಕ್ ಕ್ರೇಜಿ ಗೈಸ್. ನೀವು ಸಖತ್ತು ಖುಷಿ ಆಯಿತು ನನಗಂತೂ. ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ಅಂತ ಫೀಲೇ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಗೈಸ್. ಒನ್ಸ್ ಅಗೈನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹಾಗೆ ಗೈಸ್, ನಮ್ಮ ಬಾಯ್ಸ್ ಕೆಲವೊಂದಷ್ಟು ಐಡಿಗಳನ್ನ ಹಿಡಿದ್ದಾರೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಂತಂದರೆ ಹೋಗಿ DM ಮಾಡಿ. ಆ್ಯಂಡ್ ಅವರು ರೀಲ್ ಎಲ್ಲ ಮಾಡ್ತಾರೆ, ಹೋಗಿ ಸಪೋರ್ಟ್ ಮಾಡಿ, ಓಕೆನಾ? ಅವ್ರನ್ನೂ ಬೆಳೆಸಿ ಅಂತ ಹೇಳ್ತಾ. ಆ್ಯಂಡ್ ಇನ್ನು ಯಾರೆಲ್ಲ ನಯನ ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವ್ಯಾವ ಚಾಲೆಂಜ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನಂತೂ ಇದನ್ನು ತುಂಬ ಎಂಜಾಯ್ ಮಾಡಿದ್ದೀನಿ. ಐ ಥಿಂಕ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡುವ. ಬಾಯ್.